ಇಂಟರ್ವ್ಯೂ ಮಾಡಿದ್ದಾರೆ. ಈ ಇಂಟರ್ವ್ಯೂನಲ್ಲಿ ಯಾರಿಗೆ ಪಾಸ್ ಆಗ್ತಾರೆ ಅವ್ರಿಗೆ ಇನ್ನೊಂದು ಸಾರಿ ಇಂಟರ್ವ್ಯೂ ಮಾಡಿ 2 ತಿಂಗಳಲ್ಲಿ ಅವ್ರಿಗೆ ಉದ್ಯೋಗ ಸಿಗೋ ಥರ ಕೆಲಸವನ್ನು ಈಗಾಗಲೇ ವ್ಯವಸ್ಥೆ ಆಗಿದೆ. ಖಂಡಿತವಾಗಲೂ ಈ ಕೆಲಸ ಮಾಡೋದ್ರಿಂದ ಒಳ್ಳೆಯದಾಗ್ತದೆ. ಅಕ್ಬರ್ ಅವರು ಸುಮಾರು ವರ್ಷಗಳಿಂದ ಇಂಥ ಒಂದು ಜನಸೇವೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಭಗವಂತ ಅವ್ರಿಗೆ ಹೆಚ್ಚಿನ ಒಂದು ಆರೋಗ್ಯ ಭಾಗ್ಯ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಕೂಡ ಕಾಪಾಡಲಿ. ಇಂಥ ಒಂದು ಕೆಲಸ ಮಾಡ್ತಾ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಅವರ ಸಂಗಡಿಗರು ಈ ಭಾಗದಲ್ಲಿ ಕಲೀಂ ಮತ್ತು ಅಕ್ಬರ್ ಅವರ ಸ್ನೇಹಿತರೆಲ್ಲ ಸೇರಿ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ಇದೇ ಕೆಲಸವನ್ನು ಮುಂದರಲ್ಲಿ ಸಂಪೂರ್ಣವಾದಂಥ ಸಹಕಾರ ನಮ್ಮ ಸಹಕಾರ ಅವ್ರಿಗೆ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಒಳ್ಳೆಯ ಒಂದು ಇನಿಷಿಯೇಟಿವ್ ತೊಗೊಂಡವ್ರೆ ನಮ್ಮ ಅಕ್ಬರ್ ಅವರು. ಹೇಳ್ದಂಗೆ ಆಸಕ್ತಿ ಇರ್ಬೋದು, ಎಲ್ಲರಿಗೂ ಇರ್ತಾರೆ. ನಮ್ಮ ತಂದೆಯವ್ರ ಹತ್ರ ಬಂದು ಹೇಳಿದಾಗ ಇಮಿಡಿಯೇಟಾಗಿ ಒಂದು ಇದು ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ ಮಾಡಿ ಅಂದರು. ಅಕ್ಬರ್ ಅವರು, ಆಮೇಲೆ ಅವರು ಅವ್ರ ಅಣ್ಣವರು ಅಲಿಯವರು ನಮಗೂ ಜ್ಞಾಪಕ ಐತೆ. ಅವರು ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ರು ನಮ್ಮ ತಂದೆಯವ್ರ ಜೊತೆ ಎಲ್ಲ ಇದು ಮಾಡಿ. ಅಕ್ಬರ್ ಅವರು ಅದೇ ದಾರಿಯಲ್ಲಿ ಹೋಗ್ತವ್ರೆ. ಯುವಕರಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗದ ಒಂದು ಚಾನ್ಸ್ ಮೂಡಿಸ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಹೋಗ್ತವ್ರೆ. ಇದು ಸಕ್ಸಸ್ ಆಗಲಿ ಅಂತ ಬೇಡ್ಕೊತಾ ಇದ್ದೀವಿ. ನಮಗೆ ನಮ್ಮ ಮುಖಂಡರು ಬಂದುಬಿಟ್ಟು ಅಣ್ಣನೇ, ಅವರೇ ಬೆಳೆಸಿರೋದು. ಅವ್ರ ಮುಖಾಂತರ ನಮ್ಮ ರಾಜಕೀಯ ಗುರುನೇ ಬಾಬಣ್ಣ, ನಮ್ಮಣ್ಣ. ಅವ್ರ ಮುಖಾಂತರ ನಾವು ಇಲ್ಲಿ ಪದ್ಮನಾಭ ಕ್ಷೇತ್ರದಲ್ಲಿ ಪಕ್ಷದಲ್ಲಿ ಸಂಘಟನೆ ಮಾಡಿಕೊಂಡು ಅವ್ರು ಕಲಿಸಿರೋದು ಕೆಲಸನೇ ಇದು ನಾವು ಮಾಡ್ಕೊಂಡು ಬರ್ತಾರೆ ಸರ್. ಇವತ್ತು ಆಯೋಜನೆ ಮಾಡಿರೋ ಮೇಳಕ್ಕೆ ಅಣ್ಣ ಬಂದಿದ್ದಾರೆ, ಏನು ಹೇಳ್ತೀವಿ? ಅಣ್ಣ ಕೆಲಸ ಆಯಿತು, ಅದಕ್ಕೆ ಬಂದಿಲ್ಲ, ಲೇಟಾಗಿ ಬಂದಿದ್ದಾರೆ. ಆದರೆ ಈ ಕೆಲಸದ ಬಗ್ಗೆ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು. ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನಾನು ಇದು ಮಾಡಿರೋದು, ತೋರಿಸ್ತಿರೋ ದಾರಿ ಎಲ್ಲ ಅವರೇ. ಈ ಥರ ಮಾಡು, ಒಳ್ಳೆ ಕೆಲಸ ಮಾಡು, ಬೆಳಿ ಅಂತ ಹೇಳಿದ್ದಕ್ಕೆ ಇದೆಲ್ಲ ಮಾಡ್ತಾರೆ ಸರ್. ಈ ಒಂದು ಮೇಳದ ಬಗ್ಗೆ ನೀವೇ ನೋಡಿದ್ರಲ್ಲ ಸರ್, ಬಂದಿದ್ರಲ್ಲ. ಟೋಟಲ್ 800 ಜನ ಬಂದಿದ್ದಾರೆ ಸರ್, ವಿಸಿಟ್ ಮಾಡಿದ್ದಾರೆ ಕ್ಯಾಂಡಿಡೇಟ್ಸು. ಅದರಲ್ಲಿ 220 ಜನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 220 ಜನದಲ್ಲಿ ಒಂದು ಅವ್ರಿಗೆ ಆಫೀಸ್ಗೆ ಕರೀತಾರೆ. ಕರೆದ್ಬಿಟ್ಟು ಅವ್ರಿಗೆ 1 ತಿಂಗಳು ಟ್ರೈನಿಂಗ್ ಕೊಡ್ತಾರೆ, ಫ್ರೀ ಅಕಾಮಡೇಷನ್ ಅವ್ರಿಗೆ ಎಲ್ಲ ಕೊಡ್ತಾರೆ. ರೂಮು, ಫುಡ್ಡು ಎಲ್ಲ ಅವರೇ ಕೊಡ್ತಾರೆ. ಆಮೇಲೆ 2ನೇ ತಿಂಗಳಲ್ಲಿ ಕಂಪನಿಯಲ್ಲಿ ಸೇರಿಸ್ಕೊಬಿಡ್ತಾರೆ ಸರ್. 20,000ಇಂದ 30,000ವರೆಗೂ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. 6 ಮಂತ್ ಆದಮೇಲೆ 30% ರೈಸ್ ಆಗುತ್ತೆ ಅವ್ರಿಗೆ ಸ್ಯಾಲ್ರಿ ಅಷ್ಟೇ. ಸರ್, ಇದನ್ನು ಪ್ರತಿ ವರ್ಷ ಮಾಡೋ ಥರಕ್ಕೆ ಏನಾದರೂ ಪ್ಲಾನ್ ಇದೆಯಾ ಇಲ್ಲ? ನೋಡೋಣ ಸರ್, ಬಾಬಣ್ಣಂದು ಆಶೀರ್ವಾದ ಇದ್ದರೆ ಪ್ರತಿ ವರ್ಷ ನಾನು ಮಾಡ್ಕೊಂಡು ಹೋಗ್ತೀನಿ.